ರೈತರೇ, ನೀವು ಬೆಳೆಗಳನ್ನ ಬೆಳೆದಂತ ಸಂದರ್ಭದಲ್ಲಿ ಈ ಎರಡು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಳೇಬೇಕು. ಇಲ್ಲಾಂತಂದ್ರೆ ನಿಮ್ಮ ಬೆಳೆಯ ಇಳುವರಿಯಲ್ಲಿ ಕುಂಠಿತ ಆಗೋ ಚಾನ್ಸಸ್ ತುಂಬಾ ಇದೆ. ಎಲ್ಲಾ ಬೆಳೆಗಳಿಗೆ ಎರಡು ರೀತಿಯ ಕೀಟ ಬಾಧೆ ಇದ್ದೇ ಇರುತ್ತೆ. ಒಂದು ಥ್ರಿಪ್ಸ್ ಹಾಗೆ ಇನ್ನೊಂದು ಮೈಟ್ಸ್ ಅಂತ. ಈ ಥ್ರಿಪ್ಸ್ ಅನ್ನೋ ಕೀಟ ಬಾಧೆ ಯಾವತ್ತಿಗೂ ಕೂಡ ಬೆಳೆಯ ಎಲೆಗಳ ಮೇಲ್ಭಾಗದಲ್ಲಿ ಕಂಡುಬಂದ್ರೆ, ಈ ಮೈಟ್ಸ್ ಅನ್ನುವಂತಹ ಕೀಟ ಎಲೆಗಳ ಕೆಳಭಾಗದಲ್ಲಿ ಇರುತ್ತೆ. ಹಾಗಾಗಿ ಕೇವಲ ಬೆಳೆಗಳ ಮೇಲೆ ಔಷಧಿ ಸಿಂಪಡಣೆ ಮಾಡಿದ್ರೆ ಅಥವಾ ನೀರನ್ನ ಸಿಂಪಡಣೆ ಮಾಡಿದ್ರೆ ಈ ಮೈಟ್ಸ್ ಕೀಟ ಹೋಗೋದಿಲ್ಲ. ಹೋದ್ರೂ ಕೂಡ 50% ಹೋಗುತ್ತಷ್ಟೇ. ನಂತರ ಸ್ವಲ್ಪ ದಿನದಲ್ಲಿ ಮತ್ತೆ ಇದರ ಬಾಧೆ ಹೆಚ್ಚಾಗುತ್ತೆ. ಹಾಗಾಗಿ ಯಾವತ್ತಿಗೂ ಕೂಡ ರೈತರೇ, ಬೆಳೆಗಳಿಗೆ ನೀವು ಔಷಧಿಯನ್ನ ಸಿಂಪಡಣೆ ಮಾಡಬೇಕಾದ್ರೆ ಎಲೆಗಳ ಮೇಲೆ ಹಾಗೆ ಎಲೆಯ ಕೆಳಭಾಗದಲ್ಲೂ ಕೂಡ ಸಿಂಪಡಣೆ ಮಾಡಬೇಕಾಗುತ್ತೆ. ಇದರಿಂದ ಬೆಸ್ಟ್ ರಿಸಲ್ಟ್ ಬರುತ್ತೆ. ಜೊತೆಗೆ ಸಾಲಿನ ಎರಡೂ ಕಡೆ ಸಿಂಪಡಣೆ ಮಾಡೋದನ್ನ ಮರಿಬೇಡಿ. ಈ ಎರಡೂ ಕೀಟಕ್ಕೂ ಬೆಸ್ಟ್ ಔಷಧಿ ಅಂತಂದ್ರೆ ಆರ್ಗ್ಯಾನಿಕ್ ಬಯೋ 99. ಇದನ್ನ ಕೂಡ ಟ್ರೈ ಮಾಡಿ. ಕೃಷಿ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ.